ಅವರು ಕೇಂದ್ರ ಸರ್ಕಾರದವರು ಹಣ ಕೊಡಲ್ಲ ಅಂತ ನಿಲ್ಲಿಸಿದಾಗ ದೇವರಾಜ್ ಅರಸರು ನಮ್ಮ ರಾಜ್ಯ ಸರ್ಕಾರದ ನಮ್ಮ ಬೊಕ್ಕಸದಿಂದ ನಮ್ಮ ಜನರ ತೆರಿಗೆ ಹಣದಿಂದ ನಾನು ಕಟ್ಟಿಸ್ತೀನಿ ಅಂತ ಹೇಳಿ ಹೇಳಿದಂತ ಅವರು ಕಟ್ಟಿಸಿದಂತ. ಇವೆಲ್ಲ ನಾವು ತಿಳ್ಕೊಳ್ಳೋದೇ ಇದ್ರೆ ಹೆಂಗಾಗ್ತದೆ? ನಾವು ತಿಳ್ಕೊಳ್ಳೋದೇ ಇಲ್ಲ. ಏನ್ ಮಾಡಿದ್ರು ಬೆಳೆ, ಅವನೇನ್ ಮಾಡ್ದ ಇವನೇನ್ ಮಾಡ್ದ ಅಂತ ಬಿಡಿಗೆ ಸೇರ್ಕೊಂಡು ಊರ್ ಮುಂದೆಗಡೆ ಟೀ ಆಗಿರ್ತಾವ, ಯಾರ್ದವನ ಅರ್ಧ ಟೀ ಮುಗಿಸಟ್ಟೆ ಸಾಲ ಇಷ್ಟು ಕುಡಿದು ಭಾಷಣ ಮಾಡ್ಬಿಡ್ತಾರೆ. ಇದು ನಾನು ಇವೆಲ್ಲ ಯಾಕೆ ಹೇಳ್ತೀನಿ ಅಂದ್ರೆ, ನಮ್ಮ ಈ ಒಂದು ತಳ ಸಮುದಾಯಗಳಲ್ಲಿ ರಾಜಕೀಯ ಪ್ರಜ್ಞೆನೂ ಕಡಿಮೆ, ಸಮಾಜದಲ್ಲಿ ಆಗು ಹೋಗಲು ಕಡಿಮೆ, ಮತ್ತೆ ಇಂದಿನ ಚರಿತ್ರೆನೂ ಕೂಡ ಅವರ ತಿಳುವಳಿಕೆ ಕಡಿಮೆ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಬಹಳ ವಿಷಾದದಿಂದ ಹೇಳಿ ಇವೆಲ್ಲ ಘಟನೆಗಳನ್ನ ಬಹಳ ಸಮಯ ತಗೊಂಡು ಹೇಳಿದ್ದೇನೆ. ಅಲ್ಲಿ ಇನ್ನೂ ಅಲ್ಲಿ ಬಂದಿಲ್ಲ, ಸುಮ್ಮನೆ ಕತೆ ಹೇಳಿದ್ದೀನಿ ಈಗ ಅದಷ್ಟೇ. ಅಲ್ಲಿ ಬಂದಿಲ್ಲ, ನೋಡಿದೆ ಅದನ್ನ. ಈಗ ಇವ್ರು ಅನಂತಕುಮಾರ್ ಹೆಗಡೆ ಸಭೆ ಮುಗಿದ ಕೂಡಲೇ ನೀವು ಸಂಘದವ್ರು ಏನಿದ್ದಾರೆ ನಿಮ್ಮ ಲೆಟೆಂಟ್ ಅಲ್ಲಿ ಅವ್ರನ್ನ ಖಂಡನೆ ಮಾಡಿ ಅವ್ರನ್ನ ಈ ರಾಜ್ಯದಿಂದ ಗಡೀಪಾರು ಮಾಡಬೇಕು ಅಂತ ಒಂದು ನಿರ್ಣಯ ಇವತ್ತಿಗೆ ನಾವು ತೆಗೆದುಕೊಂಡಿದ್ದೇವೆ. ಅದನ್ನ ಬರೆದು ಅವರಿಗೆ ನೀವು ಮುಟ್ಟಿಸ್ಬೇಕು, ಸರ್ಕಾರಕ್ಕೆ ಮತ್ತೆ ಸಂಬಂಧಪಟ್ಟವರಿಗೆ ಸೂಕ್ತ ಕ್ರಮ ತಗೊಳ್ಳೋದಿಕ್ಕೆ ಅಂತ ಹೇಳಿ ನೀವು ಈ ಒಂದು ಸಂಸ್ಥೆ ವತಿಯಿಂದ ತಾವು ಕೊಡಬೇಕು ಅಂತಕ್ಕಂಥದ್ದು. ಅದನ್ನ ನಾವು ಖಂಡನೆ ಮಾಡಬೇಕು, ಅವನನ್ನ ಗಡೀಪಾರು ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನ ನಾವು ಮಾಡೋಣ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸಿ